ಓಂ ಶಾಂತಿ. ಡೇಟ್ ಆಗಿದೆ 29/4/1971. ಅವೇಕ್ ಬಾಪ್ ದಾದಾ ಮಧುಬನ. अवेक मुरली महावाक्य आಗಿದೆ, बेहद के पेपर में पास होने का साधन. ಬೇಹದ್ದಿನ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಕ್ಕಂಥ ಸಾಧನ ಏನು? आज भट्टी की समाप्ति है व भट्टी के प्रैक्टिकल पेपर का आरंभ है. ಇಂದು ಭಟ್ಟಿಯ ಸಮಾಪ್ತಿ ದಿನ ಆಗಿದೆ ಮತ್ತು ಭಟ್ಟಿಯ ಪ್ರಾಕ್ಟಿಕಲ್ ಪೇಪರ್ ಆರಂಭ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಅಭಿ ಆಪ್ ಕಹಾ ಜಾ ರಹೆ ಹೋ? ಈಗ ತಾವೆಲ್ಲ ಹೋಗ್ತಿದ್ದೀರಾ? ಪೇಪರ್ ಹಾಲ್ ಮೇ ಜಾ ರಹೆ ಹೋ ಯಾ ಅಪನೆ ಅಪನೆ ಸ್ಥಾನೋಂ ಪರ್? ಬಾಬಾ ಹೇಳ್ತಾರೆ, ಈಗ ನೀವೆಲ್ಲ ಹೋಗ್ತಿದ್ದೀರಾ? ಪೇಪರ್ ಹಾಲ್ನಲ್ಲಿ ಹೋಗ್ತಿದ್ದೀರೋ ಅಥವಾ ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋಗ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. जब पेपर हॉल समझेंगे तब प्रैक्टिकल में पास होकर दिखाएंगे. ಯಾವಾಗ ನೀವು ಪೇಪರ್ ಹಾಲ್ ಅಂತ ತಿಳ್ಕೊಳ್ತೀರೋ ಆವಾಗ ಪ್ರಾಕ್ಟಿಕಲ್ನಲ್ಲಿ ಪಾಸ್ ಆಗಿ ತೋರಿಸ್ತೀರಾ ಅಂತಂದರೆ ಬಾಬಾ ಹೇಳ್ತಾರೆ, ಮಧುಬನದಿಂದ ಏನು ಭಟ್ಟಿ ಮುಗಿಸ್ಕೊಂಡು ನೀವು ಹೋಗ್ತಿದ್ದೀರಾ ಅಂತಂದರೆ ನಿಮ್ಮ ಇಡೀ ಜೀವನ ಏನಾಗಿದೆ? ಪೇಪರ್ ಹಾಲ್ ಆಗಿದೆ. ಪ್ರತಿ ಕ್ಷಣಕ್ಕೂ ಏನು ನಡೀತಿರ್ತದೆ? ಎಕ್ಸಾಮ್ ನಡೀತಿರ್ತದೆ, ಪೇಪರ್ ತಗೊಳ್ತಿರ್ತದೆ ಅಂತ ಹೇಳ್ತಾರೆ ಬಾಬಾ. ಐಸೆ ನಹಿ ಸಮಜ್ನಾ ಕಿ ಅಪನೆ ಘರ್ ಜಾ ರಹೆ ಹೇ. ಹಿಂಗೆ ತಿಳ್ಕೊಬೇಡ್ರಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಹಿ, ಬಡೆ ಸೆ ಬಡಾ ಕೋರ್ಸ್ ಪಾಸ್ ಕರ್ಕೆ ಬಡೆ ಸೆ ಬಡಾ ಇಮ್ತಿಹಾನ್ ದೇನೆ ಕೆ ಲಿಯೆ ಪೇಪರ್ ಹಾಲ್ ಮೇ ಜಾ ರಹೆ ಹೇ. ಹಿಂಗೆ ತಿಳ್ಕೊಳ್ಳಿ, ನೀವು ಶ್ರೇಷ್ಠಾತಿ ಶ್ರೇಷ್ಠ ಕೋರ್ಸನ್ನು ಮುಗಿಸ್ಕೊಂಡು ದೊಡ್ಡ ಒಂದು ಎಕ್ಸಾಮನ್ನು ಪಾಸ್ ಮಾಡೋಕ್ಕೆ, ಪೇಪರ್ ಬರೆಯೋಕ್ಕೆ ಪೇಪರ್ ಹಾಲ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಸೆಂಟರ್ಸ್ ಪರ್ ಜಬ್ ತಕ್ ಪಢಾಯಿ ಕರ್ತೆ ಹೋ ತೋ ವಹ ಹೋ ಗೈ ಸ್ಕೂಲ್ ಕಿ ಪಢಾಯಿ. ನೀವು ಗೀತಾ ಪಾಠಶಾಲೆಯಲ್ಲಿ ಸೆಂಟರ್ನಲ್ಲಿ ಏನು ಅಭ್ಯಾಸ ಮಾಡ್ತಿರಲ್ಲ ಅದು ಸಣ್ಣ ಸ್ಕೂಲ್ ಅಭ್ಯಾಸ ಅಂತ ಹೇಳ್ತಾರೆ ಬಾಬಾ. लेकिन जब मधुबन वरदान भूमि में डायरेक्ट बाप दादा व निमित्त बने हुए सभी बड़े महारथियों द्वारा ट्रेनिंग लेते हो व पढ़ाई करते हो तो मानो कॉलेज व यूनिवर्सिटी का स्टूडेंट हूँ. ಬಾಬಾ ಹೇಳ್ತಾರೆ, ನೀವು ಗೀತಾ ಪಾಠಶಾಲೆ ಕಲ್ತಿದ್ದೋದು ಸ್ಕೂಲ್ ಲೆವೆಲ್. ಇಲ್ಲ, ಇಲ್ಲಿ ಮಧುಬನ್ಗೆ ಬರ್ತೀರಾ, ವರದಾನ ಭೂಮಿನಲ್ಲಿ ಬಂದು ಡೈರೆಕ್ಟಾಗಿ ಬಾಪ್ದಾದರವರ ಕ್ಲಾಸ್ ಕೇಳ್ತೀರಾ. ಆಮೇಲೆ ಇಲ್ಲಿ ನಿಮಿತ್ತ ಆಗಿರ್ತಕ್ಕಂಥ ಮಹಾರಥಿಗಳ ಮುಖಾಂತರ ತರಬೇತಿಯನ್ನು ಪಡಿತೀರಾ, ಅಭ್ಯಾಸ ಮಾಡ್ತೀರಾ. ತಿಳ್ಕೊಳ್ಳಿ, ಇದು ಏನಾಗಿದೆ? ದೊಡ್ಡದೊಂದು ಕಾಲೇಜ್ ಆಗಿದೆ, ಮಹಾವಿದ್ಯಾಲಯ ಆಗಿದೆ, ಯೂನಿವರ್ಸಿಟಿ ಆಗಿದೆ. ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಸ್ಕೂಲ್ ಕೆ ಪೇಪರ್ और ಯೂನಿವರ್ಸಿಟಿ ಕೆ ಪೇಪರ್ ಮೇ ಫರ್ಕ್ ಹೋತಾ ಹೈ. ಸಣ್ಣ ಸ್ಕೂಲಿನ ಎಕ್ಸಾಮು ಮತ್ತು ಯೂನಿವರ್ಸಿಟಿ ಎಕ್ಸಾಮ್ನಲ್ಲಿ ಏನಿದೆ ವ್ಯತ್ಯಾಸ ಇರ್ತದೆ. ಪಢಾಯಿ ಮೇ ಭೀ ಫರ್ಕ್ ಹೋತಾ ಹೈ. ಅಭ್ಯಾಸ ಮಾಡೋದ್ರಲ್ಲಿನೂ ಫರ್ಕ್ ಇದೆ, ಎಕ್ಸಾಮ್ ಕೊಡೋದ್ರಲ್ಲಿನೂ ಫರ್ಕ್ ಇದೆ, ವ್ಯತ್ಯಾಸ ಇದೆ. तो इस भट्टी में ट्रेनिंग लेना अर्थात यूनिवर्सिटी का स्टूडेंट बनना है. ಬಾಬಾ ಹೇಳ್ತಾರೆ, ಈ ಭಟ್ಟಿನಲ್ಲಿ ಟ್ರೈನಿಂಗ್ ತಗೊಳ್ಳೋದು ಇದರ ಅರ್ಥ ಏನು? ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ ಆಗಿರೋದು ಅಂತ ಹೇಳ್ತಾರೆ ಬಾಬಾ. तो अभी यूनिवर्सिटी की पढ़ाई का पेपर देने के लिए जा रहे हैं. ಈಗ ನೀವು ಎಲ್ಲ ಹೋಗ್ತಿದ್ದೀರಾ? ಯೂನಿವರ್ಸಿಟಿನಲ್ಲಿ ಅಭ್ಯಾಸ ಮಾಡಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ ಅಂತ ತಿಳ್ಕೋಬೇಕು. यूनिवर्सिटी के पेपर के बाद ही स्टेटस की प्राप्ति होती है. ಯೂನಿವರ್ಸಿಟಿನಲ್ಲಿ ಓದಿ ಅಭ್ಯಾಸ ಮಾಡಿ ಎಕ್ಸಾಮ್ ಪಾಸ್ ಆದರೆ ನಮ್ಮದೊಂದು ಸ್ಟೇಟಸ್ ಸಿಗ್ತದೆ, ಪ್ರಾಪ್ತಿ ಆಗ್ತದೆ ಅಂತಾರೆ ಬಾಬಾ, ಒಂದು ಮಾನ್ಯತೆ ಸಿಗ್ತದೆ. ऐसे ही भट्टी में आने के बाद जो प्रैक्टिकल पेपर में पास हो निकलते हैं उन्हों को वर्तमान और भविष्य स्टेटस और स्टेज प्राप्त होती है. ಬಾಬಾ ಹೇಳ್ತಾರೆ, ಹೀಗೆ ಭಟ್ಟಿನಲ್ಲಿ ಬಂದ ನಂತರ ಪ್ರಾಕ್ಟಿಕಲ್ ಪೇಪರ್ನಲ್ಲಿ ಪಾಸ್ ಆಗಿ ಹೋಗ್ತಾರೋ ಅವ್ರಿಗೆ ವರ್ತಮಾನ ಮತ್ತು ಭವಿಷ್ಯದ ಸ್ಟೇಟಸ್ಸು ಮತ್ತು ಸ್ಟೇಜ್ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. तो यह कॉमन बात नहीं समझना. ಇದು ಸಾಮಾನ್ಯ ಅಂತ ತಿಳ್ಕೊಬೇಡಿ. भले पहले सेंटर्स पर पढ़ाई करते रहे हो और पेपर भी देते रहे हो, लेकिन यह यूनिवर्सिटी का पेपर है. ಭಲೆ ನೀವು ಸೆಂಟರ್ಸ್ನಲ್ಲಿ ಅಭ್ಯಾಸ ಮಾಡಿದ್ರಿ, ಪೇಪರ್ ಕೊಟ್ಟಿದ್ದೀರಿ, ಆದರೆ ಇದೇನಾಗಿದೆ? ಯೂನಿವರ್ಸಿಟಿ ಲೆವೆಲ್ ಪೇಪರ್ ಅಂತ ಹೇಳ್ತಾರೆ ಬಾಬಾ.
बाप दादा द्वारा तिलक व छाप लगाने के बाद अगर कोई प्रैक्टिकल पेपर में फेल हो जाते हैं तो क्या होगा? ಬಾಪ್ ದಾದಾರ ಮುಖಾಂತರ ತಿಲಕ್ ಅಥವಾ ಛಾಪ್ ನಿಮಗೆ ಹಚ್ಚಿ ಕಳಿಸಿದ್ದಾರೆ. ಅಂಥವರು ಪೇಪರ್ನಲ್ಲಿ ಪ್ರಾಕ್ಟಿಕಲ್ ಪೇಪರ್ನಲ್ಲಿ ಫೇಲ್ ಆದರೆ ಏನಾಗ್ತದೆ? ಜನ್ಮ ಜನ್ಮಾಂತರ ಕೆ ಲಿಯೆ ಫೇಲ್ ಕಾ ದಾಗ್ ರಹ ಜಾಯೇಗಾ. ಈಗ ಫೇಲ್ ಆದ್ರಿ ಅಂತಂದರೆ ಜನ್ಮ ಜನ್ಮಾಂತರದಲ್ಲೂ ಕೂಡ ಏನಾಗ್ತದೆ? ನೀವು ಫೇಲ್ ಆಗ್ತೀರಾ. इसलिए अगर कोई भी फेल होने का संस्कार व अपनी चलन महसूस होती हो तो आज के दिन में वह रहा हुआ दाग व कमजोरी की चलन व संस्कार मिटा कर जाना. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಯಾವುದಾದ್ರೂ ಫೇಲ್ ಆಗ್ತಕ್ಕಂಥ ಸಂಸ್ಕಾರ ಅಥವಾ ಚಲನ್ ಮೆಹಸೂಸ್ ಅನುಭವ ಬರ್ತಿತ್ತು ಅಂತಂದರೆ ಇವತ್ತಿನ ದಿನಾನೇ ಅದನ್ನು ಏನು ಮಾಡಿ ಆ ಕಮ್ಜೋರಿಯನ್ನು ಆ ಸಂಸ್ಕಾರನ್ನು ಇಲ್ಲೇ ಬಿಟ್ಟು ಹೋಗ್ಬಿಡಿ. जिससे कि पेपर हॉल में जाए पेपर में फेल न ಹೋನೆ ಪಾಯೆ. ಅದರಿಂದ ನೀವು ಪೇಪರ್ ಹಾಲ್ನಲ್ಲಿ ಹೋದ್ಮೇಲೆ ನೀವು ಫೇಲ್ ಆಗೋದಿಲ್ಲ. ತಿಳಿತಾ? ವಹ ಪೇಪರ್ ತೋ ದೇ ದಿಯಾ, ಆ ಪೇಪರ್ ಅಂತೂ ಕೊಟ್ಟಿದ್ದೀರಾ. वह तो सहज है लेकिन फाइनल नंबर व मार्क्स प्रैक्टिकल पेपर के बाद ही मिलते हैं. ಬಾಬಾ ಹೇಳ್ತಾರೆ, ಫೈನಲ್ ನಂಬರ್ ಮಾರ್ಕ್ಸ್ ಅಂತೂ ಪ್ರಾಕ್ಟಿಕಲ್ ಪೇಪರಿನ ನಂತರನೇ ಸಿಗ್ತದೆ. तो यह स्मृति और दृष्टि दोनों को परिवर्तन में लाकर जाना है. ಅದಕ್ಕೆ ಬಾಬಾ ಈ ಸ್ಮೃತಿ ಈ ದೃಷ್ಟಿ, ಯಾವ ಸ್ಮೃತಿ ನಮಗೆ ಯಾರು ಓದಿಸ್ತಿದ್ದಾರೆ? ಶಿವಬಾಬಾ ಬಾಪ್ ದಾದಾ ಓದಿಸ್ತಿದ್ದಾರೆ. ಆ ಸ್ಮೃತಿ ಇರಬೇಕು, ದೃಷ್ಟಿನೂ ಇರಬೇಕು. ಏನು ದೃಷ್ಟಿ? ಪರಿವರ್ತನೆ ಆಗ್ತಕ್ಕಂಥ ದೃಷ್ಟಿ. ಇದನ್ನು ಬಾಬಾ ಹೇಳ್ತಾರೆ, ಸ್ಮೃತಿ ಮತ್ತು ದೃಷ್ಟಿ ಎರಡೂ ನಮ್ಮನ್ನು ಏನು ಮಾಡ್ತಾವೆ? ಪರಿವರ್ತನೆ ಮಾಡ್ತಾವೆ ಅಂತ ಹೇಳ್ತಾರೆ ಬಾಬಾ. ಸ್ಮೃತಿ ಮೇ ಕ್ಯಾ ರಹೆ ಕಿ ಹರ್ ಸೆಕೆಂಡ್ ಮೇರಾ ಪೇಪರ್ ಹೋ ರಹಾ ಹೇ. ನಮಗೆ ಸ್ಮೃತಿ ಏನಿರಬೇಕು? ಪ್ರತಿ ಕ್ಷಣಕ್ಕೂ ನಂದು ಪೇಪರ್ ನಡೀತಿರ್ತದೆ. ಯಾಕಂತಂದರೆ ಸುತ್ತಮುತ್ತಲು ಏನಿದೆ? ಮಾಯಾ ಪಾಂಪ್ ಇದೆ. ಕ್ಷಣಕ್ಕೂ ಮಾಯ ಏನು ಮಾಡ್ತದೆ? ನಮ್ಮನ್ನ ಅಲುಗಾಡಿಸ್ತಿರ್ತದೆ. ದೃಷ್ಟಿ ಮೇ ಕ್ಯಾ ರಹೆ, ಸ್ಮೃತಿನಲ್ಲಿ ಏನಿರ್ಬೇಕಂತ ಹೇಳಿದ್ರೆ ಬಾಬಾ, ಪ್ರತಿ ಸೆಕೆಂಡು ನನ್ನ ಪೇಪರ್ ನಡೀತಾ ಇದೆ. दृष्टि में क्या रहे कि पढ़ाने वाला बाप और पढ़ने वाला मैं स्टूडेंट आत्मा हूँ. ಸ್ಮೃತಿನಲ್ಲಿ ಏನಿರಬೇಕು? ಪ್ರತಿ ಸೆಕೆಂಡು ನಾನು ಪೇಪರ್ ಬರಿತಾ ಇದ್ದೀನಿ, ಸ್ಮೃತಿನಲ್ಲಿರಬೇಕು. ದೃಷ್ಟಿನಲ್ಲಿರಬೇಕು, ನನಗೆ ಯಾರು ಓದಿಸ್ತಿದ್ದಾರೆ? ಬಾಪ್ ದಾದಾ ಓದಿಸ್ತಿದ್ದಾರೆ. ಓದೋರು ಯಾರು? ನಾನು ಗಾಡ್ಲಿ ಸ್ಟೂಡೆಂಟ್ ಆತ್ಮ. यह स्मृति वृत्ति और दृष्टि बदल कर जाने से फेल नहीं होंगे. ಈ ಸ್ಮೃತಿ ವೃತ್ತಿ ದೃಷ್ಟಿ ಚೇಂಜ್ ಮಾಡ್ಕೊಂಡು ಹೋದರೆ ನೀವೆಂದು ಫೇಲ್ ಆಗೋದಿಲ್ಲ. ಲೇಕಿನ್ ಫುಲ್ ಪಾಸ್ ಹೋಂಗೆ, ಆದರೆ ಸಂಪೂರ್ಣ ಪಾಸ್ ಆಗ್ತೀರಾ. तो भट्टी कोई साधारण बात नहीं समझना. ಇದು ಭಟ್ಟಿ ಸಾಧಾರಣ ಅಂತ ತಿಳ್ಕೊಬೇಡಿ. यह भट्टी की छाप और तिलक सदा कायम रखना है. ಈ ಭಟ್ಟಿ ಸಿಕ್ಕ ಮತ್ತು ತಿಲಕ್ ಯಾವಾಗಲೂ ಏನಿರಬೇಕು? ಕಾಯಂ ಇರಬೇಕು. ಜೈಸೆ ಯೂನಿವರ್ಸಿಟಿ ಕಾ ಸರ್ಟಿಫಿಕೇಟ್ ಸರ್ವಿಸ್ ದಿಲಾತಾ ಹೇ, ಬಾಬಾ ಹೇಳ್ತಾರೆ, ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಸರ್ವಿಸ್ ದಿಲಾತಾ ಹೇ, ಪದ ಕಿ ಪ್ರಾಪ್ತಿ ಕರಾತಾ ಹೇ. ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಏನು ಹೇಳ್ತಾರೆ ಬಾಬಾ? ಸರ್ವಿಸ್ ದಿಲಾತಾ ಹೇ, ಸೇವೆಯನ್ನು ಕೊಡ್ತದೆ ಮತ್ತು ಪದ ಪ್ರಾಪ್ತಿಯನ್ನು ಮಾಡಿಸ್ತದೆ. ऐसे ही यह भट्टी का तिलक व छाप सदा अपने पास प्रैक्टिकल में कायम रखना है. ಹೀಗೆ ಬಾಬಾ ಹೇಳ್ತಾರೆ, ಈ ಭಟ್ಟಿಯ ತಿಲಕ್ ಮತ್ತು ಛಾಪ್ ಸಿಕ್ಕ ಯಾವಾಗಲೂ ತಮ್ಮ ಜೊತೆಗೆ ಪ್ರಾಕ್ಟಿಕಲ್ನಲ್ಲಿ ಇಟ್ಕೊಂಡು ಹೋಗಬೇಕು. ಯಹ ಬಡೇ ಸೆ ಬಡಾ ಸರ್ಟಿಫಿಕೇಟ್ ಹೇ. ಇದು ಶ್ರೇಷ್ಠಾತಿ ಶ್ರೇಷ್ಠ ಸರ್ಟಿಫಿಕೇಟ್ ಇದೆ. ಜಿಸ್ಕೋ ಸರ್ಟಿಫಿಕೇಟ್ ನಹೀ ಹೋತಾ ಹೇ ವಹ ಕಭಿ ಭಿ ಕೋಯಿ ಸ್ಟೇಟಸ್ ನಹೀ ಪಾ ಸಕ್ತೆ. ಯಾರ ಹತ್ರ ಸರ್ಟಿಫಿಕೇಟ್ ಇಲ್ವೋ ಅವ್ರಿಗೆ ಒಂದು ಸ್ಟೇಟಸ್, ಒಂದು ಮಾನ್ಯತೆ ಸಿಗೋದಿಲ್ಲ. इस रीति से यह भी एक सर्टिफिकेट है. भविष्य व वर्तमान पद की प्राप्ति व सफलता का सर्टिफिकेट है. ಬಾಬಾ ಹೇಳ್ತಾರೆ, ಈ ರೀತಿಯಾದಂಥ ಒಂದು ಸರ್ಟಿಫಿಕೇಟು ಏನು? ಭವಿಷ್ಯ ಮತ್ತು ವರ್ತಮಾನ ಪದವಿಯ ಪ್ರಾಪ್ತಿ ಏನು? ಸಫಲತೆಯ ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಕೋ ಸದೈವ ಸಂಭಾಲ ಜಾತಾ ಹೇ.
ಸರ್ಟಿಫಿಕೇಟನ್ನು ಯಾವಾಗಲೂ ಸಂಭಾಲನೆ ಮಾಡಿಟ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಏನೇನು ಸರ್ಟಿಫಿಕೇಟ್ ಹೇಳಿದ್ರಲ್ಲ ಬಾಬಾ? ಸ್ಮೃತಿ, ವೃತ್ತಿ, ದೃಷ್ಟಿ. ಸ್ಮೃತಿ ಏನಿರಬೇಕು? ಹರ್ ಸೆಕೆಂಡ್ ನಾನು ಎಕ್ಸಾಮ್ ಹಾಲ್ನಲ್ಲಿದ್ದೀನಿ. ವೃತ್ತಿ ಯಾರು ಓದಿಸ್ತಿದ್ದಾರೆ? ನನಗೆ ಬಾಬಾ ಓದಿಸ್ತಿದ್ದಾರೆ ಅನ್ನೋ ದೃಷ್ಟಿನಲ್ಲಿರಬೇಕು. ನಾನು ಯಾರು? ನಾನು ಸ್ಟೂಡೆಂಟ್ ಆಗಿದ್ದೀನಿ. ಸೊ ಇದೆಲ್ಲ ಮನಸ್ಸಿನಲ್ಲಿರಬೇಕು ಅಂತಾರೆ ಬಾಬಾ. ಇದರಿಂದ ನಮಗೇನು ಸಿಗ್ತದೆ? ಸರ್ಟಿಫಿಕೇಟ್ ಸಿಗ್ತದೆ. ಅದನ್ನು ಸಂಭಾಲನೆ ಮಾಡ್ತಿರಬೇಕು. ಬಾಬಾ ಹೇಳ್ತಾರೆ, ಅಲ್ಬೇಲಾ ಪನ್ ಸೇ ಖೋ ಜಾತಾ ಹೇ. ಮತ್ತೇನು ಮಾಡಿಬಿಡ್ತೀರಿ ನೀವು? ಅಲ್ಬೇಲ ಆಗಿ ಕಳ್ಕೊಂಡು ಬಿಡ್ತೀರಾ. ಕಭಿ ಭಿ ಮಾಯಾ ಕೆ ಅಧೀನ್ ಯಾನಿ ವಶ್ ಹೋಕರ್ ಪುರುಷಾರ್ಥ ಮೇ ಅಲ್ಬೇಲಾಪನ್ ನಹಿ ಲಾನಾ. ಎಂದೂ ಕೂಡ ಮಾಯೆಗೆ ವಶಭೂತ ಆಗಿ, ಅಧೀನ ಆಗಿ, ಪುರುಷಾರ್ಥದಲ್ಲಿ ಹೊಯ್ದಾಟ ಬೇಡ ಅಂತಾರೆ ಬಾಬಾ. नहीं तो आप समझेंगे हमको सर्टिफिकेट है, लेकिन माया व रावण सर्टिफिकेट चुरा लेती है. ಹಿಂಗೆ ಅನ್ನಕ್ಕೆ ಶುರು ಮಾಡಿಬಿಡ್ರಿ. ನಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತು, ಮಾಯೆ ಅಥವಾ ರಾವಣ ಏನು ಮಾಡಿದೆ? ಚುರಾ ಲಿಯಾ ಹೈ, ತುಡುಗು ಮಾಡ್ಕೊಂಡು ಹೋಗಿದೆ. जैसे आजकल के डाकू व पॉकेट काटने वाले ऐसा युक्ति से काम करते हैं जो बाहर से कुछ भी पता नहीं पड़ता है, अंदर खाली हो जाता है. ಹೀಗೆ ಇವತ್ತಿನ ದಿನಮಾನಗಳಲ್ಲಿ ಡಕಾಯಿತರು, ಕಳ್ಳರು ಇದ್ದಾರಲ್ಲ, ಹೆಂಗೆ ಕಳ್ತನ ಮಾಡ್ತಾರೆ ಅಂತಂದ್ರೆ ಗೊತ್ತೇ ಆಗಿರೋದಿಲ್ಲ. ಹಂಗೆ ಕಳ್ತನ ಮಾಡ್ತಾರೆ. ಒಳಗೆ ಪಾಕೆಟ್ ತೆಗೆದು ನೋಡಿದ್ರೆ ಪಾಕೆಟ್ ಏನಾಗಿರ್ತದೆ? ಖಾಲಿ ಆಗಿಬಿಟ್ಟಿರ್ತದೆ. इसी प्रकार अगर पुरुषार्थ में अलबेलापन लाया तो रावण अंदर ही अंदर सर्टिफिकेट चुरा लेगा और आप स्टेटस पा नहीं सकेंगे. इसलिए अटेंशन. ಅದಕ್ಕೆ ಬಾಬಾ ಹೇಳ್ತಾರೆ, ಇದೇ ಥರ ಮಾಯೆ ಏನು ಮಾಡ್ತದೆ? ನೀವೆಷ್ಟೇ ಪುರುಷಾರ್ಥ ಮಾಡ್ತಾ 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 ಅಲ್ಬೇಲಾಪನದಲ್ಲಿ ಬಂದ್ರಿ, ರಾವಣ ಒಳಗಿಂದೊಳಗೆ ಏನು ಮಾಡ್ತಾನೆ? ಸರ್ಟಿಫಿಕೇಟನ್ನು ತುಡುಗು ಮಾಡಿಬಿಡ್ತಾನೆ. ಆಪ್ ಸ್ಟೇಟಸ್ ಪಾ ನಹಿ ಸಕೆಂಗೆ. ಆವಾಗ ನಿಮಗೆ ಮಾನ್ಯತೆ ಸಿಗೋದಿಲ್ಲ. ಅದಕ್ಕಾಗಿ ಅಟೆನ್ಷನ್ ಇರಬೇಕು. ಸಮझा? यह ग्रुप तो ಬಾಬಾ ಹೇಳ್ತಾರೆ, यह ग्रुप सर्विसेबल है, अभी क्या बनना है. ಈ ಗ್ರೂಪು ಸರ್ವಿಸೇಬಲ್ ಇದೆ, ಏನು ಮಾಡಬೇಕು? जैसे सर्विसेबल हो वैसे ही अभी सर्विस में एक तो त्रिकालदर्शीपन का सेंस भरना है. ಹೇಗೆ ಸರ್ವಿಸೇಬಲ್ ಆಗಿ ಹಾಗೆ ಸರ್ವಿಸ್ನಲ್ಲಿ ಏಕ್ ತೋ ತ್ರಿಕಾಲದರ್ಶಿಪನ್ ಕಾ ಸೆನ್ಸ್ ಭರ್ನಾ ಹೈ. ಹೆಂಗೆ ಸರ್ವಿಸೇಬಲ್ ಆಗಿರಬೇಕು ಅಂತಂದರೆ ಸದಾ ತ್ರಿಕಾಲದರ್ಶಿ ಅನ್ನೋ ಸ್ಮೃತಿನಲ್ಲಿ ಸೇವೆ ಮಾಡ್ತಿರಬೇಕು. ಅವ್ರ ದೂಸರಾ ರುಹಾನಿಯತ್ ಕಾ ಇಸೆನ್ಸ್ ಭರ್ನಾ. ಅದರಲ್ಲಿ ನೀವೇನು ಮಾಡಬೇಕು? ಆತ್ಮೀಯತೆಯ ಒಂದು ಧಾರಣೆ ಇರಬೇಕು. ತಬ್ ತೀನೋ ಬಾತೆ ಮಿಲ್ ಜಾಯಂಗಿ, ಸರ್ವೀಸ್, ಸೆನ್ಸ್ ಔರ್ ಇಸೆನ್ಸ್. ಸೇವೆ ಇರಬೇಕು, ಬುದ್ಧಿ ಇರಬೇಕು, ಧಾರಣ ಇರಬೇಕು. ಇಸೆನ್ಸ್ ಸೂಕ್ಷ್ಮ ಹೋತಾ ಹೈ. ಇಸೆನ್ಸ್ ಅಂದರೆ ಬಹಳಷ್ಟು ಸೂಕ್ಷ್ಮ ಆಗಿರ್ತದೆ. ಎಸೆನ್ಸ್ ಅಂತಂದ್ರೇನು? ಅದ್ರದ್ದು ಒಂಥರ ಅನುಭೂತಿ ಆಗ್ತಿರ್ತದೆ. ಅದಕ್ಕೆ ಎಸೆನ್ಸ್ ಇರ್ತದೆ, ಗುಪ್ತಿರ್ತದೆ. बाबा ಹೇಳ್ತಾರೆ, एसेंस और त्रिकालदर्शपन का सेंस भरने से सर्विसेबल के साथ सक्सेसफुल हो जाएंगे. ಬಾಬಾ ಹೇಳ್ತಾರೆ, ರುಹಾನಿಯತ್ ಇರಬೇಕು, ಸೆನ್ಸ್ ಇರಬೇಕು, ಎಸೆನ್ಸ್ ಇರಬೇಕು. ಇದನ್ನು ಹೇಳ್ತಾರೆ ಬಾಬಾ, ತ್ರಿಕಾಲದರ್ಶಿಯ ಒಂದು ಸ್ಮೃತಿನಲ್ಲಿ ಆ ಬುದ್ಧಿಯನ್ನು ತುಂಬಿಕೊಳ್ಳೋದ್ರಿಂದ ಸರ್ವಿಸೇಬಲ್ ಜೊತೆಗೆ ಏನಾಗ್ತೀರಾ? ಸಕ್ಸಸ್ಫುಲ್ ಆಗಿಬಿಡ್ತೀರಾ. तो सेंस और इसेंस कहाँ तक हर एक ने अपने अंदर भरा है वह चेक करना है. ಅದಕ್ಕೆ ಬಾಬಾ ಹೇಳ್ತಾರೆ, ಸೆನ್ಸ್ ಅಂದರೆ ಜ್ಞಾನ. ಸೆನ್ಸ್ ಮಾನ ಜ್ಞಾನ. ಇಸೆನ್ಸ್ ಅಂದರೆ ಧಾರಣ. ಅದು ಎಲ್ಲಿ ತನಕ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಭಿ ಸಮಯ ಹೇ, ಇನ್ನು ಸಮಯ ಇದೆ. जैसे पेपर हॉल में जाने से पहले 2 घंटे आगे भी तैयारी करके जाते हैं ना. ಎಕ್ಸಾಮ್ ಇದ್ದ ದಿನ ಏನು ಮಾಡ್ತಾರೆ? ಇನ್ನು ಟೈಮ್ ಇದ್ದಾಗ ಯಾವಾಗ ಟೈಮ್ ಆಗುತ್ತಾನೇ ಏನು ಮಾಡ್ತಿರ್ತಾವೆ. ಇವತ್ತಿನ ಹುಡುಗರು ನೋಡಿದ್ದೀವಲ್ಲ, ಟೆಕ್ಸ್ಟ್ ಬುಕ್ ಓದ್ತಾನೆ ಇರ್ತಾವೆ, ಟೈಮ್ ಆಗುತ್ತಾನೂ ಓದ್ತಿರ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೊಂಚೂರು ಟೈಮ್ ಇದೆ ಎಕ್ಸಾಮ್ ಹಾಲ್ ಹೋಗೋಕ್ಕೆ, ನಿಮಗೆ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. जैसे सुनाया था कि ब्रह्मा कुमार के साथ में तपस्वी कुमार भी दिखाई दे. ಮೊನ್ನೆ ಹೇಳಿದ್ರಲ್ಲ ಬಾಬಾ, ಕೇವಲ ಬ್ರಹ್ಮ ಕುಮಾರ್ ಅಲ್ಲ, ನೀವು ತಪಸ್ವಿ ಕುಮಾರ್ ಆಗಿ ತೋರಿಸ್ಬೇಕು. ವಹ ಅಪನೆ ನಯನೋ ಮೇ ಚೆಹರೋ ಮೇ ರುಹಾನಿಯತ್ ಧಾರಣ ಕಿ ಹೇ. ತಪಸ್ವಿ ಮೂರ್ತ ಅಂದರೆ ಹೆಂಗೆ?
ಕಣ್ಣುಗಳಲ್ಲಿ ಚೆಹರೆನಲ್ಲಿ ರುಹಾನಿಯತ್ ಧಾರಣೆ ಇರಬೇಕು, ಆತ್ಮಿಕತೆಯ ಧಾರಣ ಇರಬೇಕು, ಎಸೆನ್ಸ್ ಇರಬೇಕಂತ ಹೇಳಿದ್ರಲ್ಲ ಬಾಬಾ. जो जाते ही अलौकिक न्यारे और सबके प्यारे नजर आओ. ನೀವು ಹೋಗ್ತಾ ಹೋಗ್ತಾ ನೀವು ನೋಡಿದ ಕೂಡಲೇ ಅವ್ರಿಗೇನು ಅನ್ನಿಸ್ಬೇಕು, ನೀವೊಂಥರ ಎಲ್ಲರಿಗಿಂತ ಸಾಮಾನ್ಯರಿಗಿಂತ ಭಿನ್ನ ಆಗಿದ್ದೀರಿ ಅಂತ ಕಾಣಿಸ್ಬೇಕು. ಎಲ್ಲರಿಗೂ ಪ್ರೇಮ ದೃಷ್ಟಿ ಇರಬೇಕು. न सिर्फ भट्टी वालों को लेकिन जो भी मधुबन में आते हैं उन सभी को यह धारणाएं विशेष रूप से करनी है. ಕೇವಲ ಭಟ್ಟಿನಲ್ಲಿ ಇದ್ದವ್ರಿಗಷ್ಟೇ ಅಲ್ಲ, ಯಾರು ಮಧುಬನ್ಗೆ ಬರ್ತಿರೋ ಬಂದವರೆಲ್ಲ ಈ ಧಾರಣೆ ಮಾಡಿಕೊಂಡು ಹೋಗಬೇಕು. ಭಟ್ಟಿ ಸಕ್ಸಸ್ ರಹಿ, ಭಟ್ಟಿ ಸಕ್ಸಸ್ ಆಯಿತಾ, ಇನ್ನೊಂಕಿ ಪಢಾಯಿ ಕಿ ರಫ್ತಾರ್ ಸೆ ಆಪ್ ಸಂತುಷ್ಟ ಹೋ. ಬಾಬಾ ಹೇಳ್ತಾರೆ, ಈ ಅಭ್ಯಾಸ ಗತಿ ನಿಮ್ಮನ್ನು ಸಂತುಷ್ಟರನ್ನಾಗಿ ಮಾಡ್ತೇನು, ಸಂತುಷ್ಟ ಆಗಿದ್ದೀರೇನು. ಆ ಭಟ್ಟಿ ಕಿ ಪಢಾಯಿ ಸೆ ಅಪನೆ ಪುರುಷಾರ್ಥ ಮೇ ಸಂತುಷ್ಟ ಹೋಯೇ. ತಮ್ಮ ಭಟ್ಟಿ ಅಭ್ಯಾಸದಿಂದ ತಮ್ಮ ಪುರುಷಾರ್ಥದಲ್ಲಿ ಸಂತುಷ್ಟ ಆಗಿದ್ದೀರೇನು. ಕುಚ್ ರಹಾ ತೋ ನಹಿ ಹೇ ನಾ, ಇನ್ನು ಏನಾದರೂ ಉಳಿದಿದೇನು. ಅಭಿ ನ ರಹಾ ಹೇ ಫಿರ್ ಕಬ್ ರಹೇಗಾ ಕ್ಯಾ. ಇನ್ನೇನು ಉಳಿತದೆ ಅಂತಾರೆ ಬಾಬಾ. यह अपनी सेफ्टी का साधन ढूंढते हैं, समझते हैं कि कुछ भी हो जाएगा तो यह कह सकेंगे ना, लेकिन इससे भी फिर कमजोरी आ जाती है. ಬಾಬಾ ಹೇಳ್ತಾರೆ, ಇದು ಸೇಫ್ಟಿಯ ಸಾಧನ ಹುಡುಕಾಡ್ತಿರ್ತಾರೆ, ತಿಳ್ಕೊಂಡಿದ್ದಾರೆ. ಕುಚ್ ಭಿ ಹೋ ಜಾಯ್, ಏನಾದರೂ ಆಗಲಿ, ಯಹ ಕಹ ಸಕೆಂಗೆ ಅವ್ರು ಹೇಳ್ತಾರೆ, ಹೇಳಿಕ್ಕೆ ಸಾಧ್ಯ ಇದೆ. ಆದರೆ ಇಸಸೆ ಭಿ ಫಿರ್ ಕಮ್ಜೋರಿ ಆ ಜಾತಿ ಹೇ, ಆದರೆ ಇಲ್ಲಿನೂ ಕೂಡ ಏನು ಬರ್ತದೆ, ವೀಕ್ನೆಸ್ ಬರ್ತದೆ, ಕಮ್ಜೋರಿ ಬರ್ತದೆ. ಇಸ್ಲಿಯೇ ಫಿರ್ ಯಹ ಭಿ ಕಭಿ ನಹಿ ಸೋಚನಾ, ಇದನ್ನು ಕೂಡ ಎಂದು ವಿಚಾರ ಮಾಡಬೇಡಿ. ಕಭಿ ಭಿ ಫೇಲ್ ನಹಿ ಹೋಂಗೆ ಐಸಾ ಸೋಚೋ. ಎಂದೂ ನಾನು ಫೇಲ್ ಆಗೋದಿಲ್ಲ ಅಂತ ಯೋಚನೆ ಮಾಡಿ. ಅಭಿ ಭಿ ಹೇ ಅವ್ರ ಜನ್ಮ ಜನ್ಮಾಂತರಕ್ಕೆ ಗ್ಯಾರಂಟಿ. ನಾನು ಈಗೂ ಪಾಸಾಗಿದ್ದೀನಿ, ಹಿಂದೆನೂ ಪಾಸಾಗಿದೆ, ಮುಂದೇನೂ ಪಾಸಾಗ್ತೀನಿ. ಕಭಿ ಭಿ ಫೇಲ್ ನಹಿ ಹೋಂಗೆ, ಎಂದು ಕೂಡ ಫೇಲ್ ಆಗೋದಿಲ್ಲ. ಇಸ್ಕೋ ಕಹಾ ಜಾತಾ ಹೈ ಫುಲ್ ಪಾಸ್, ಇದಕ್ಕೆ ಹೇಳಲಾಗ್ತದೆ ಫುಲ್ ಪಾಸ್. ಕುಮಾರೋಂ ಕಿ ವಿಶೇಷತಾ ಹೈ ಕಿ ಜೋ ಚಾಹೆ ವಹ ಕರ್ ಸಕ್ತೆ ಹೇ. ಕುಮಾರರ ವಿಶೇಷತೆ ಏನು ಅಂದರೆ, ಅವ್ರು ಏನು ಇಚ್ಛೆ ಮಾಡ್ತಾರೋ ಅದನ್ನು ಮಾಡ್ಬೋದು, ಅವ್ರಿಗೆ ಸಾಧ್ಯ ಇದೆ. ಯಹ ವಿಲ್ ಪವರ್ ಜರೂರ್ ಹೇ, ಕುಮಾರರಿಗೆ ಇಚ್ಛಾಶಕ್ತಿ ಇದ್ದೇ ಇದೆ. ಲೇಕಿನ್ ಹರ್ ಸಂಕಲ್ಪ और हर सेकंड विल करने की विल पावर चाहिए. ಪ್ರತಿಯೊಂದು ಸೆಕೆಂಡನ್ನು ವಿಲ್ ಮಾಡಬೇಕು. ಅದಕ್ಕೆ ವಿಲ್ ಮಾಡೋಕ್ಕೆ ಅಂದರೆ ಇಚ್ಛೆ ಮಾಡೋಕ್ಕೆ ಅದಕ್ಕೆ ಇಚ್ಛಾಶಕ್ತಿ ಬೇಕು. ಬಚ್ಚೆಗೂ ಸಭಿ ವಿಲ್ ಕಿಯಾ ಜಾತಾ ಹೇನಾ. ಯಾವಾಗಲೂ ಮಕ್ಕಳಿಗೆ ಏನು ಮಾಡ್ತಾರೆ, ವಿಲ್ ಮಾಡಿರ್ತಾರೆ. ಜೋ ಕುಚ್ ಹೋತಾ ಹೇ ವಹ ವಿಲ್ ಕರ್ತೆ ಹೇ, ತಮ್ಮದೆಲ್ಲ ಏನಿದೆಯೋ ಮಕ್ಕಳಿಗೇ ಬರೆದಿಟ್ಬಿಡ್ತಾರಲ್ಲ, ವಿಲ್ ಮಾಡ್ತಾರೆ. ತೋ ಆಪ್ ಲೋಗ್ ಭಿ ವಾರಿಸ್ ಬನಾತೆ ಹೋ ಅವ್ರು ಬಂತೆ ಭಿ ಹೋ, ನೀವೂ ಕೂಡ ಹಕ್ಕದಾರಾಗಿದ್ದೀರಾ, ಆಗ್ತೀರಾ. तो जैसे और विल पावर है, ಹೇಗೆ ಇಚ್ಛಾಶಕ್ತಿ ಇದೆಯೋ ವೈಸೆ ಸಭಿ ಕುಚ್ ವಿಲ್ ಕರ್ನೆ ಕಿ ವಿಲ್ ಪಾವರ್ ಚಾಹಿಯೇ. ಎಲ್ಲವನ್ನ ವಿಲ್ ಮಾಡೋದು, ವಿಲ್ ಮಾಡಬೇಕು ಅಂತಂದರೆ ಅದಕ್ಕೆ ವಿಲ್ ಪವರ್ ಇಚ್ಛಾಶಕ್ತಿ ಬೇಕು. ಅಂದರೆ ನಂದೆಲ್ಲ ಏನಿದೆಯೋ ಎಲ್ಲ ಬಾಬಂದು ಅಂತ ವಿಲ್ ಮಾಡಬೇಕು, ಅದಕ್ಕೂ ಇಚ್ಛಾಶಕ್ತಿ ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तो जैसे और विल पावर है वैसे सभी कुछ विल करने की विल पावर चाहिए. यह यहाँ से भर कर जाना है. ಇಲ್ಲಿ ಇದನ್ನು ತುಂಬಿಕೊಳ್ಬೇಕು. ಏನೋ ನಂದೆಲ್ಲವೂ ಬಾಬಂದು ಅಂತ ವಿಲ್ ಮಾಡೋದನ್ನು ತುಂಬ್ಕೊಂಡು ಹೋಗಿ. जब सभी कुछ विल कर दिया तो क्या बन जाएंगे. ಎಲ್ಲವನ್ನ ಪರಮಾತ್ಮನಿಗೆ ವಿಲ್ ಮಾಡೋದ್ರಿಂದ ಏನಾಗ್ಬಿಡ್ತೀರಾ, ನಂದೆಲ್ಲವೂ ಬಾಬಾ ಅಂದು ಅಂತಂದ ತಕ್ಷಣ ಏನಾಗ್ತದೆ, ನಮಗೆ ನಷ್ಟಮೋಹ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಜಬ್ ಮೋಹ ನಷ್ಟ ಹೋ ಜಾತಾ ಹೇ, ಯಾವಾಗ ಎಲ್ಲ ವಸ್ತು, ವ್ಯಕ್ತಿ, ವೈಭವ, ಮಾನ್ ಶಾನ್ ಇದರಿಂದ ಈ ಮೋಹದಿಂದ ನಷ್ಟ ಆದ್ರಿ ಅಂತಂದರೆ ಮುಂದೇನಾಗ್ತೀರಾ, ಬಂಧನ್ ಮುಕ್ತ ಆಗ್ತೀರಾ. ಬಾಬಾ ಹೇಳ್ತಾರೆ ನೋಡ್ರಿ, ಎಲ್ಲವನ್ನ ಬಾಬಾಗ ವಿಲ್ ಮಾಡೋದ್ರಿಂದ, ಬಾಬಾಗ ಸಮರ್ಪಣೆ ಮಾಡೋದ್ರಿಂದ ಏನಾಗ್ತೀರಾ, ನಷ್ಟಮೋಹ ಆಗ್ತೀರಾ. ನಷ್ಟಮೋಹ ಆಗೋದ್ರಿಂದ ಏನಾಗ್ತೀರಾ, ಬಂಧನ ಮುಕ್ತ ಆಗ್ತೀರಾ. ಅವ್ರ ಬಂಧನ ಮುಕ್ತ ಈ ಬಂಧನ ಮುಕ್ತ ಆಗೋದ್ರಿಂದ ಯೋಗಯುಕ್ತ ಅಥವಾ ಜೀವನ್ ಮುಕ್ತ ಬನ್ ಸಕ್ತಾ ಹೇ. ಆವಾಗ ನೀವು ಜೀವನ್ ಮುಕ್ತ ಆಗ್ತೀರಾ, ಯೋಗಯುಕ್ತ ಆಗ್ತೀರಾ. ಅಂದರೆ ಏನು ಹೇಳಿದ್ರು ಬಾಬಾ, ಸಬ್ ಕುಚ್ ಬಾಬಾಕ್ಕೋ ವಿಲ್ ಕರ್ ಜಾ. ವಿಲ್ ಮಾಡಬೇಕು ಅಂದರೆ ಏನು ಬೇಕು, ವಿಲ್ ಪವರ್ ಬೇಕು, ಇಚ್ಛಾಶಕ್ತಿ ಬೇಕು.
ಏನು ಇಚ್ಛಾಶಕ್ತಿ, ನಂದೆಲ್ಲ ಏನಿದೆಯೋ ಎಲ್ಲ ಬಾಬಾಂದು ಅಂತ ಕೊಟ್ಟರೆ ಅಲ್ಲಿ ಏನಾಗ್ಬಿಡ್ತೀರ, ಮೋಹ ನಷ್ಟ ಆಗ್ತದೆ. ನಷ್ಟ ಮೋಹ ಆಗ್ತೀರ. ಮೋಹ ನಷ್ಟ, ನಷ್ಟ ಮೋಹ ಆದರೆ ಬಂಧನ ಮುಕ್ತ ಆಗ್ತೀರ. ಬಂಧನ ಮುಕ್ತ ಆದರೆ ಯೋಗಯುಕ್ತ ಆಗ್ತೀರ, ಜೀವನ್ ಮುಕ್ತ ಆಗ್ಬಿಡ್ತೀರಾ. ಸಮझा, ತಿಳಿತಾ? संगम युग का आपके पास अभी खजाना कौन सा है? ಸಂಗಮ ಯುಗದ್ದು ತಮ್ಮ ಹತ್ರ ಈಗ ಯಾವ ಖಜಾನೆ ಇದೆ? ಯಾವ ಖಜಾನೆ ಇದೆ? ಜ್ಞಾನ ಖಜಾನ. ತೋ ಬಾಪ್ನೇ ದಿಯಾ. ಬಾಬಾ ನಮಗೆಲ್ಲ ಏನು ಕೊಟ್ಟರು? ಜ್ಞಾನದ ಖಜಾನೆನೇ ಕೊಟ್ಟಿದ್ದಾರೆ. ಲೇಕಿನ್ ಅಪನಾ ಅಪನಾ ಖಜಾನ ಕೌನ್ ಸಾ ಹೇ? ಆದರೆ ತಮ್ಮ ತಮ್ಮ ಖಜಾನೆ ಏನಾಗಿದೆ? ಯಹ ಸಮಯ ಅವ್ರ ಸಂಕಲ್ಪ. ಬಾಬಾ ಏನೋ ಜ್ಞಾನ ಖಜಾನೆ ಕೊಟ್ಟಿದ್ರು, ಮತ್ತು ನಮ್ಮದೇನಿದೆ? ಸಮಯನೂ ಖಜಾನೆ ಆಗಿದೆ, ಸಂಕಲ್ಪನೂ ಖಜಾನೆ ಆಗಿದೆ. ಜೈಸೆ ಬಾಪ್ನೆ ಪೂರಾ ಹಿ ಅಪ್ನೆ ಕೋ ವಿಲ್ ಕಿಯಾ. ಹೇಗೆ ಬಾಬಾ ತನ್ನೆಲ್ಲ ಶಕ್ತಿಯನ್ನು, ಜ್ಞಾನವನ್ನು ನಾವು ಮಕ್ಕಳಿಗೆ ವಿಲ್ ಮಾಡಿದ್ದಾರೆ. ವೈಸೆ ಆಪ್ ಲೋಗೋಂ ಕಿ ಜೋ ಸ್ಮೃತಿ ಹೇ, ತಮ್ಮದೇನು ಸ್ಮೃತಿ ಇದೆ, ಉಸ್ಕೋ ಭೀ ಪೂರಾ ವಿಲ್ ಕರ್ನಾ ಹೇ. ತಮ್ಮ ಸ್ಮೃತಿನೂ ಕೂಡ ಏನು ಮಾಡಬೇಕು? ಬಾಬಾಗೆ ವಿಲ್ ಮಾಡಬೇಕಾಗ್ತದೆ, ಒಪ್ಪಿಸ್ಬೇಕಾಗ್ತದೆ. ಜೈಸೆ ಸ್ಥೂಲ ಖಜಾನೆ ಸೆ ಜೋ ಚಾಹೆ ವಹ ಪ್ರಾಪ್ತ ಕರ್ ಸಕ್ತೆ ಹೇ. ಸ್ಥೂಲ ಖಜಾನೆಯಿಂದ ನಿಮಗೇನು ಬೇಕು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತೀರಲ್ಲ, ವೈಸೆ ಹಿ ಇಸ್ ಸಮಯ ಕಾ ಯಹ ಖಜಾನ. ಹಾಗೆಯೇ ಈ ಸಮಯದಲ್ಲಿ ಈ ಖಜಾನೆ, ಯಾವ ಖಜಾನೆ? ಸಮಯ ಔರ್ ಸಂಕಲ್ಪ. ಈ ಎರಡು ಖಜಾನೆಗಳನ್ನು इससे भी आप जो प्राप्त करना चाहो वह नहीं, वह इन्हीं ದ್ವಾರ. ಬಾಬಾ ಹೇಳ್ತಾರೆ, ಇಸ್ಸೆ ಭೀ, ಇದರಿಂದ ಸಮಯ ಮತ್ತು ಸಂಕಲ್ಪಗಳಿಂದ ತಾವು ಏನು ಪ್ರಾಪ್ತಿ ಮಾಡ್ಕೋಬೇಕಂತ ಇಚ್ಛೆ ಮಾಡಿದ್ದೀರೋ ಇದರ ಮುಖಾಂತರ ಪ್ರಾಪ್ತಿ ಮಾಡಿಕೊಳ್ಬೋದು. ಇದರ ಮುಖಾಂತರ ಸಮಯ ಮತ್ತು ಸಂಕಲ್ಪದಿಂದ. ಬಾಬಾ ಹೇಳ್ತಾರೆ, ಸಾರಿ ಪ್ರಾಪ್ತಿ ಕಾ ಆಧಾರ ಸಂಗಮ ಯುಗ ಕಾ ಸಮಯ. ಇಡೀ ಪ್ರಾಪ್ತಿಯ ಆಧಾರ ಏನಾಗಿದೆ? ಸಂಗಮ ಯುಗದ ಸಮಯ ಮತ್ತು ಶ್ರೇಷ್ಠ ಸ್ಮೃತಿ, ಅರ್ಥಾತ್ ಯಾತ್, ನೆನಪು ಅಂತ ಹೇಳ್ತಾರೆ ಬಾಬಾ. ಇಡೀ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆಧಾರ ವರ್ತಮಾನದ ಸಮಯ ಮತ್ತು ಸ್ಮೃತಿನಲ್ಲಿ, ಅಂದರೆ ನೆನಪು. ಯಾರ್ದು? ಬಾಬಾ ನೆನಪಿರಬೇಕು. ಯಹಿ ಖಜಾನ ಹೇ, ಇದು ಖಜಾನೆ. ಸ್ಮೃತಿ, ಸಮಯ, ಸಂಕಲ್ಪ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಯಾವಾಗಲೂ ಸ್ಮೃತಿನಲ್ಲಿರಬೇಕು. ಸ್ಮೃತಿ ಅಂದ್ರೇನು? ಸಂಕಲ್ಪ. ಏನು? ಬಾಬಾ ನೆನಪು. ಬಾಬಾ ಹೇಳ್ತಾರೆ, ಯಹಿ ಖಜಾನಾ ಹೇ, ಇಸ್ಕೋ ಹಿ ವಿಲ್ ಕರ್ನಾ ಹೇ. ಸಮಯ ಮತ್ತು ಸಂಕಲ್ಪವನ್ನು ಎಲ್ಲಿ ವಿಲ್ ಮಾಡಬೇಕು? ಬಾಬನ ಪ್ರತಿ ವಿಲ್ ಮಾಡಬೇಕು. ಪ್ರತಿ ಕ್ಷಣನೂ ಬಾಬನ ನೆನಪು. ಇದಕ್ಕೆ ಹೇಳಲಾಗ್ತದೆ ವಿಲ್ ಅಂತ. ಪೂರಾ ಹಿ ವಿಲ್ ಕರ್ಕೆ ಜಾ ರಹೇ ಹೋ ಯಾ ಕುಚ್ ಜೇಬ್ ಖರ್ಚ್ ರಖಾ ಹೇ. ಎಲ್ಲವನ್ನ ವಿಲ್ ಮಾಡಿದ್ದೀರೋ ಅಥವಾ ಸ್ವಲ್ಪ ಬೇಕು ಅಂತ, ಖರ್ಚಿಗೆ ಬೇಕಾಗ್ತದಂತ ಕಿಶೆನಲ್ಲಿ ಇಟ್ಕೊಂಡಿದ್ದೀರೇನು ಅಂತ ಕೇಳ್ತಿದ್ದಾರೆ ಬಾಬಾ. ನಿನ್ನೆ ಹೇಳಿದ್ರಲ್ಲ ಬಾಬಾ, ಕಿಶೆದಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ? ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕಮ್ಜೋರ್ ಇಟ್ಕೊಂಡ್ರೆ ಸಮಯ ಬಂದಾಗದು ಏನಾಗ್ಬಿಡ್ತದೆ? ಹೊರಗೆ ಬಂದುಬಿಡ್ತದೆ. ಅದಕ್ಕಾಗಿ ಹೇಳ್ತಾರೆ ಬಾಬಾ, ಸಂಪೂರ್ಣ ವಿಲ್ ಮಾಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, आई विल के लिए थोड़ा बहुत कोने में छिपा कर तो नहीं रखा है, जेब बिल्कुल ಖಾಲಿ ಹೇ. ಬಾಬಾ ಹೇಳ್ತಾರೆ, ಸ್ವಲ್ಪ ವಿಷಯದಲ್ಲಿ ಮುಚ್ಚಿಟ್ಕೊಂಡು ಹೋಗಕ್ಕೆ ಹೋಗಬೇಡಿ. ಜೇಬ್ ಪೂರ್ತಿ ಏನಾಗಿರಬೇಕು? ಖಾಲಿ ಆಗಿರಬೇಕು. ಕುಮಾರೋನೆ ಏ ಗೀತ್ ಬಾಬಾಕ್ಕೋ ಸುನಾಯ. ಕುಮಾರರು ಬಾಬಾಗ ಒಂದು ಹಾಡು ಹೇಳಿದರು. ಆಜ್ಕಲ್ ತೋ ಮಧುಬನ್ ಕಾ ಹರ್ ಕೋನಾ ಖಾಲಿ ನಹೀ ಹೇ. ಬಾಬಾ ಹೇಳ್ತಾರೆ, ಮಧುಬನದಲ್ಲಿ ಯಾವ ಕೋಣೆನೂ ಕೂಡ ಖಾಲಿ ಇಲ್ಲ. ಲೇಕಿನ್ ಹರ್ ಸ್ಥಾನ್ ಪರ್ ಸಿತಾರೋಂ ಕಿ ರಿಮ್ ಝಿಮ್ ನಜರ್ ಆತಿ ಹೇ. ಪ್ರತಿ ಕೋಣೆನಲ್ಲಿಯೂ, ಪ್ರತಿ ಸ್ಥಾನದಲ್ಲಿಯೂ ನಕ್ಷತ್ರಗಳು ಹೊಳೆಯುವುದನ್ನು ಕಾಣಿಸ್ತಿದೆ. ನಕ್ಷತ್ರಗಳು ಅಂತಂದರೆ ಯಾರು? ನಾವು ಆತ್ಮಗಳು. ತೋ ಖಾಲಿ ಕ್ಯೋ ಕೇತೆ ಹೋ? ಖಾಲಿ ಅಂತ ಹೇಗೆ ಹೇಳ್ತೀರಾ? ಜಬ್ ಸೂರ್ಯ ವ್ಯಕ್ತ ಸೆ ಅವ್ಯಕ್ತ ಹೋತಾ ಹೇ ತಬ್ ಸಿತಾರೆ ಸ್ಪಷ್ಟ ದಿಖಾಯಿ ದೇತೆ ಹೇ. ನಕ್ಷತ್ರಗಳು ಕಾಣಿಸ್ಬೇಕು ಅಂತಂದರೆ ಸೂರ್ಯ ಏನಾಗಬೇಕಾಗ್ತದೆ? ಅವ್ಯಕ್ತ ಆಗಬೇಕಾಗ್ತದೆ. ತೋ ಬಾಪ್ ವ್ಯಕ್ತ ಸೆ ಅವ್ಯಕ್ತ ಹುಯೇ ಹೇ
विश्व को सितारों की रिमझिम दिखाने के लिए ನೋಡ್ರಿ ಬಾಬಾ ಹೇಳ್ತಾರೆ. ಬಾಬಾ ವ್ಯಕ್ತದಿಂದ ಅವ್ಯಕ್ತ ಯಾಕಾದರು ಅಂತಂದರೆ ವಿಶ್ವದಲ್ಲಿರ್ತಕ್ಕಂಥ ನಕ್ಷತ್ರಗಳು ಎಲ್ಲರಿಗೂ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. तो खाली क्यों कहेंगे, खाली ಅಂತ ಯಾಕೆ ಹೇಳ್ತೀರಾ? ಸ್ಥೂಲ ಸೂರ್ಯಕ್ಕೂ ಕೇತೆ ಹೇ ಅಸ್ತ್ ಹೋ ಗಯಾ. ಸ್ಥೂಲ ಸೂರ್ಯಾಸ್ತ ಆಯಿತು ಅಂತಂದರೆ ಅವಾಗ ಏನಾಗ್ಬಿಡ್ತದೆ, ನಕ್ಷತ್ರಗಳು ಕಾಣಿಸ್ತಾವಲ್ಲ. ಹಾಗೆ ಇಲ್ಲಿನೂ ಕೂಡ यह ज्ञान सूर्य व्यक्त से अव्यक्त रूप है लेकिन सितारों के साथ है. ಈ ಜ್ಞಾನ ಸೂರ್ಯ ಶಿವಬಾಬಾ ಬಾಪ್ತಾದ ಅವ್ಯಕ್ತ ಆದರು ಅಂತಂದ್ರೆ ಅರ್ಥ ಏನು? ನಕ್ಷತ್ರಗಳ ಜೊತೆಗೆ ಇದ್ದಾರೆ ಅಂತ ಅರ್ಥ. साकार रूप से सदा साथी नहीं बन सकते. साकार में होते हुए भी सदा साथ में रहने के लिए अव्यक्त स्थिति और अव्यक्त साथी समझते थे. ಬಾಬಾ ಹೇಳ್ತಾರೆ, ಸಾಕಾರ ರೂಪದಿಂದ ಯಾವಾಗಲೂ ಜೊತೆ ಸಾಥಿ ನಹಿ ಬನ್ ಸಕ್ತೆ, ಯಾವಾಗಲೂ ಸಾಥಿ ಆಗಕ್ಕಾಗೋದಿಲ್ಲ. ಸಾಕಾರ ರೂಪದಿಂದ ಸದಾ ಸಾಥಿ ನಹಿ ಬನ್ ಸಕ್ತೆ. ಸಾಕಾರ ಮೇ ಹೋತೆ ಹುಯೇ ಭಿ, ಸಾಕಾರದಲ್ಲಿ ಇದ್ದು ಕೂಡ ಸದಾ ಜೊತೆಯಲ್ಲಿ ಇರಬೇಕು ಅಂತಂದರೆ ಅದಕ್ಕಾಗಿ ಅವ್ಯಕ್ತ ಸ್ಥಿತಿ ಮತ್ತು ಅವ್ಯಕ್ತ ಜೊತೆ ತಿಳ್ಕೊಳ್ಬೇಕಾಗಿತ್ತು. तो अब भी सदा साथ अव्यक्त रूप में ही हो सकता है. ಬಾಬಾ ಹೇಳ್ತಾರೆ ಈಗನೂ ಕೂಡ ಯಾವಾಗಲೂ ಅವ್ಯಕ್ತ ರೂಪದಲ್ಲಿ ಇದ್ಕೊಂಡು ನಿಮ್ಮ ಜೊತೆ ಯಾವಾಗಲೂ ಬಾಬಾ ಇರ್ತಾರೆ. तो अब भी सदा साथ अव्यक्त रूप में ही हो सकता है क्योंकि अव्यक्त रूप व्यक्त शरीर के बंधन से मुक्त है. ಅವ್ಯಕ್ತ ರೂಪ ಅಂತಂದ್ರೇನು? ಸ್ಥೂಲ ಶರೀರ ಬಂಧನದಿಂದ ಬಾಬಾ ಮುಕ್ತ ಆಗಿದ್ದಾರೆ. तो आप सभी को भी तावुनु ಕೂಡ साथ देने के लिए इस शरीर की स्मृति से दूर करने के लिए यह अव्यक्त पाठ चल रहा है. आप सभी को भी तमಗೂ ಕೂಡ सदा साथ देने के लिए ಯಾವಾಗಲೂ ಬಾಬಾನ ಸದಾ ಸಾಥ್ ತೆಗೆದುಕೊಳ್ಳೋದ್ರ ಸಲುವಾಗಿ ಶರೀರದ ಸ್ಮೃತಿಯಿಂದ ದೂರ ಆಗಿ ಈ ಅವ್ಯಕ್ತ ಪಾಠನ್ನು ಮಾಡ್ತಿದ್ದಾರೆ, ನಡೀತಿದೆ ಅವ್ಯಕ್ತ ಪಾಠ ಅಂತ ಬಾಬಾ ಹೇಳ್ತಾರೆ. ಬಾಪ್ ದಾದಾ ತೋ ಹರ್ ಸಮಯ ಸರ್ವ ಬಚ್ಚೋಂ ಕೆ ಸಾಥ್ ಹೈ ಹಿ. ಬಾಪ್ ದಾದಾ ಅಂತೂ ಯಾವಾಗಲೂ ಎಲ್ಲ ಮಕ್ಕಳ ಜೊತೆ ಇದ್ದೇ ಇದ್ದಾರೆ. ಪಹಲೆ ಏಕ್ ಗೀತ್ ಬನಾಯಾ ಥಾ, ಮೊದಲು ಒಂದು ಗೀತೆ ತಯಾರು ಮಾಡಿದ್ದು. ಏನು? ಕ್ಯೋ ಹೋ ಅಧೀರ್ ಮಾತಾ, ಮಾತೆ ಯಾಕೆ ಅಧೀರಾಗಿದ್ದೀರಾ ಅಂತ ಹಾಡಿತ್ತು. ಅಭಿ ಭಿ ಹರೇಕ್ ಕಾ ಸದಾ ಸಾಥಿ ಹೂँ, ಈಗಂತೂ ಎಲ್ಲರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಜೋ ಚಾಹೆ ಅನುಭವ ಕರೆ, ಆದರೆ ನೀವು ಅನುಭವ ಮಾಡಬೇಕು. ಅಭಿ ಅನುಭವ ಕರ್ನೆ ಕೆ ಲಿಯೇ ಜೈಸೆ ಬಾಪ್ ಅವ್ಯಕ್ತ ಹೇ, ಈಗ ಅನುಭವ ಮಾಡಿಸೋದ್ರ ಸಲುವಾಗಿ ಬಾಬಾ ಅವ್ಯಕ್ತ ಇದ್ದಾರೆ. ವೈಸೆ ಅವ್ಯಕ್ತ ಬನ್ ಕರ್ಕೆ ಹಿ ಅನುಭವ ಕರ್ ಸಕ್ತೆ ಹೋ. ಅವ್ಯಕ್ತ ಬಾಪ್ದಾದರವರ ಅನುಭವ ಮಾಡಬೇಕು ಅಂತಂದರೆ ನೀವು ಅವ್ಯಕ್ತ ಅನುಭವ ಮಾಡಬೇಕು. यह अलौकिक अनुभव करने के लिए सदा व्यक्त भाव से परे. ಈ ಅಲೌಕಿಕ ಅನುಭವ ಮಾಡಬೇಕು ಅಂತಂದರೆ ಯಾವಾಗಲೂ ವ್ಯಕ್ತ ಭಾವದಿಂದ ಪರೆಯಾಗಬೇಕು, ಭಿನ್ನ ಆಗಬೇಕು. ವ್ಯಕ್ತ ದೇಶ ಕಿ ಸ್ಮೃತಿ ಸೇ ಉಪರಾಮ್, ವ್ಯಕ್ತ ದೇಶದ ಸ್ಮೃತಿಯಿಂದ ಉಪರಾಮ್ ಆಗಬೇಕು. ಅರ್ಥಾತ್ ಸಾಕ್ಷಿ ಬನನೆ ಸೇ ಹಿ ಹರ್ ಸಮಯ, ಸಾಕ್ಷಿ ಆಗಿ ಪ್ರತಿ ಸಮಯ ಜೊತೆಗೆ ಇರುವ ಅನುಭವ ಮಾಡಿಕೊಳ್ಬೇಕು ಅಂತಾರೆ ಬಾಬಾ. ಸಮझा? अच्छा, ಓಂ ಶಾಂತಿ.